ಇದ್ದಂತ ಮಹಿಳೆಯರಿಗೆ ಇವತ್ತು ಒಂದು ದೊಡ್ಡ ಶಾಕಿಂಗ್ ಅಪ್ಡೇಟ್ ಬಂದಿದೆ. ಇಷ್ಟು ದಿನ ಬಸ್ಸಿಗೆ ಹತ್ತಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಸಿಗ್ತಾ ಇತ್ತು, ಹೌದಾ? ಆದ್ರೆ ಮುಂದಿನ ದಿನಗಳಲ್ಲಿ ಆಧಾರ್ ತೋರಿಸಿದ್ರೆ ಫ್ರೀ ಟಿಕೆಟ್ ಸಿಗಲ್ಲ. ಯಾಕಂದ್ರೆ ಸರ್ಕಾರ ಈಗ ಹೊಸ ಕಾರ್ಡ್ ತರುವಂತ ತಯಾರಿಯಲ್ಲಿದೆ. ಹಾಗಾದ್ರೆ ಫ್ರೀ ಬಸ್ ಪ್ರಯಾಣಕ್ಕೆ ಕತ್ರಿ ಬೀಳುತ್ತಾ? ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ? ಈ ಕಾರ್ಡ್ ಯಾರಿಗೆ ಸಿಗುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ಎಲ್ಲಿ ಅಪ್ಲೈ ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದ ನಂತರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗೃಹಲಕ್ಷ್ಮಿ 2,000 ರೂಪಾಯಿ ಕಂಟಿನ್ಯೂ ಆಗತ್ತಾ? ಪ್ರತಿ ತಿಂಗಳು ದುಡ್ಡು ಬರುತ್ತಾ? ಶಕ್ತಿ ಯೋಜನೆ ಫ್ರೀ ಟಿಕೆಟ್ ಸಿಗುತ್ತಾ? 200 ಯೂನಿಟ್ ಕತೆ ಏನು? ಯಾವ್ದಾದ್ರು ಹೊಸ ರೂಲ್ಸ್ ಬರ್ತಾ ಇದೆಯಾ ಅಂತ ಜನರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಇದರ ಮಧ್ಯೆ ಶಕ್ತಿ ಯೋಜನೆ ಬಗ್ಗೆ ಸರ್ಕಾರ ಒಂದು ದೊಡ್ಡ ಡಿಸಿಷನ್ ಅನ್ನ ತೆಗೆದುಕೊಂಡಿರುವಂತದ್ದು ಸ್ನೇಹಿತರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡುತ್ತಿರುವಂತ ಶಕ್ತಿ ಯೋಜನೆಯನ್ನ ಇನ್ನಷ್ಟು ವ್ಯವಸ್ಥೆಗೊಳಿಸೋದಕ್ಕೆ ಈಗ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ತರೋದಕ್ಕೆ ಸಾರಿಗೆ ಇಲಾಖೆ ಕಂಪ್ಲೀಟ್ ಸಿದ್ಧತೆ ಮಾಡ್ತಾ ಇದೆ. ಹಾಗಾದ್ರೆ ಈ ಹೊಸ ವ್ಯವಸ್ಥೆ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಇದ್ರದ್ದೇ ಸುದ್ದಿ. ಸೊ ಹಾಗಾಗಿ ನಮ್ಮ ಒಂದು ವ್ಯೂವರ್ಸ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಪ್ರತಿ ಬಾರಿ ಈ ರೀತಿಯಾದಂತಹ ಹೊಸ ಅಪ್ಡೇಟ್ ಗಳ ಬಗ್ಗೆ ಈ ಒಂದು ಚಾನೆಲ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಮೊದಲಿಗೆ ಒಂದು ಅಂಕಿ ಅಂಶದ ವಿಚಾರದ ಬಗ್ಗೆ ನೋಡೋಣ. ಸೊ ಶಕ್ತಿ ಯೋಜನೆ ಸ್ಟಾರ್ಟ್ ಆಯ್ತಲ್ಲ, ಅದಾದ್ಮೇಲೆ ಪ್ರತಿದಿನ ಸರಾಸರಿ 45,68,000 ಮಹಿಳೆಯರು ಸರ್ಕಾರಿ ಬಸ್, ಗೌರ್ಮೆಂಟ್ ಬಸ್ಗಳಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದಂತೂ ಚಿಕ್ಕ ಸಂಖ್ಯೆ ಅಲ್ಲ ಸ್ನೇಹಿತರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯೋಜನೆ ನಡೀತಿರೋದ್ರಿಂದ ಅದರ ಒಂದು ನಿರ್ವಹಣೆ ಏನಿದೆಯೋ ಅದನ್ನ ಇನ್ನಷ್ಟು ಈಸಿ ಮಾಡಬೇಕು, ಟ್ರಾನ್ಸ್ಪರೆಂಟ್ ಮಾಡೋದಕ್ಕೆ ಅಂತ ಹೇಳ್ಕೊಂಡು ಸರ್ಕಾರ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಮುಂದಾಗಿದೆ. ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ಹೇಗೆ ಅಪ್ಲೈ ಮಾಡಬೇಕು ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಮ್ಯಾಜಿನ್ ಮಾಡಿ, ಬೆಳಗಿನ ಹೊತ್ತು ಆಫೀಸ್ ಅಥವಾ ಕಾಲೇಜಿಗೆ ಹೋಗುವಂತ ಒಂದು ಧಾವಂತ ಇರುತ್ತೆ. ಬಸ್ ಹತ್ತಿದ ಕೂಡಲೇ ನಿರ್ವಾಹಕರು ಬಂದು ಟಿಕೆಟ್ ಅಂತ ಕೇಳ್ತಾರೆ, ಆಧಾರ್ ಕಾರ್ಡ್ ತೋರಿಸಿ ಅಂತ ಕೇಳ್ತಾರೆ. ಮಹಿಳೆಯರು ಆ ಒಂದು ತುಂಬಿದ ಬಸ್ನಲ್ಲಿ ತಮ್ಮ ಬ್ಯಾಗ್ ನಿಂದ ಆಧಾರ್ ಕಾರ್ಡ್ ಹುಡುಕಿ ತೆಗೆಯೋಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಈ ಕಡೆ ನಿರ್ವಾಹಕರಿಗೂ ಪ್ರತಿಯೊಬ್ಬರಿಗೂ ಕೂಡ ಐಡಿ ಕಾರ್ಡ್ ಚೆಕ್ ಮಾಡಿ ಝೀರೋ ಟಿಕೆಟ್ ಕೊಡೋದು ಕೂಡ ದೊಡ್ಡ ತಲೆನೋವಿನ ಕೆಲಸ ಅಂತ ಹೇಳ್ಬೋದು. ಸೊ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ದಿನನಿತ್ಯ ಕಾಣ ಸಿಗುವಂತ ಒಂದು ದೃಶ್ಯ ಇದು ಸ್ನೇಹಿತರೆ. ಇದರಿಂದ ಕೂಡ ಚಾಲಕರಿಗಾಗಿರ್ಬೋದು ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಇನ್ನೊಂದು ಮಹತ್ವದ ವಿಷಯ ಏನ್ ಗೊತ್ತಾ? ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರ ಮಾಹಿತಿ ಪ್ರಕಾರ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಸರ್ಕಾರಿ ಬಸ್ಗಳ ಪ್ರಯಾಣಿಕರ ಸಂಖ್ಯೆ 40% ಹೆಚ್ಚಾಗಿದೆ. ಅಂದ್ರೆ ಯೋಜನೆಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ, ಹೌದು. ಆದ್ರೆ ಅದೇ ರೀತಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಬಸ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಜನರಿಗೂ ಈಸಿ ಆಗ್ಲಿ, ಸರ್ಕಾರಕ್ಕೂ ಕೂಡ ಒಂದು ಎಲ್ಲಾ ದಾಖಲೆಗಳು ಸಿಗ್ಲಿ ಅನ್ನುವಂತ ಕಾರಣಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ತರೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸ್ತಾರೆ. ಈ ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಜವಾದ ಅರ್ಹರಿಗೆ ತಲುಪ್ತಾ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡಿದ್ದಾರೆ. ಅದರ ಜೊತೆಗೆ ಫಲಾನುಭವಿಗಳ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಬೇಕು ಅನ್ನುವಂತ ಅಭಿಪ್ರಾಯವನ್ನ ಕೂಡ ಆ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿರುವಂತದ್ದು. ಸೊ ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಶಕ್ತಿ ಯೋಜನೆಗೆ, ಸ್ಮಾರ್ಟ್ ಕಾರ್ಡ್ ನೀಡುವಂತ ಯೋಜನೆಗೆ ಒಂದು ವೇಗ ಸಿಕ್ಕಿರುವಂತದ್ದು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಶಕ್ತಿ ಕಾರ್ಡ್ ಬರಬಹುದು. ಹಾಗಾದ್ರೆ ಇಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಏನ್ ಹೇಳಿದ್ದಾರೆ ಅದನ್ನ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ. ಸಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಾದ್ಮೇಲೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದಂತವರು ಶಕ್ತಿ ಯೋಜನೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ರಾಜ್ಯದ 3 ಕೋಟಿಗೂ ಹೆಚ್ಚು ಜನರಿಗೆ ಈ ಕಾರ್ಡ್ ಅನ್ನ ವಿತರಿಸುವಂತ ಒಂದು ಸ್ಕೀಮ್ ಅನ್ನ ಹಾಕೊಂಡಿದ್ದಾರೆ. ಮುಖ್ಯವಾಗಿ ಮಹಿಳೆಯರಿಗೆ ಈ ಕಾರ್ಡ್ ಸಂಪೂರ್ಣ ಫ್ರೀ ಆಗಿರುತ್ತೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು,
ಪುರುಷರಿಗೂ ಕೂಡ ಕಾರ್ಡ್ ಸಿಗುತ್ತೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಹಿಳೆಯರಿಗೆ ಕಾರ್ಡ್ ಕೊಡ್ತಾರೆ ಅಂದ್ಮೇಲೆ ಪುರುಷರ ಕತೆ ಏನು? ಸೊ ನಾವು ಕೂಡ ಬಸ್ಸಲ್ಲಿ ಓಡಾಡ್ತೀವಿ, ಸೊ ಪುರುಷರಿಗೂ ಕೂಡ ಇದೇ ರೀತಿಯ ಕಾರ್ಡ್ ನೀಡುವಂತ ಯೋಜನೆ ಇದೆ. ಆದ್ರೆ ಅದು ಫ್ರೀ ಅಲ್ಲ ಸ್ನೇಹಿತರೆ. ಮೆಟ್ರೋ ಕಾರ್ಡ್ ಮಾದರಿಯಲ್ಲಿ ರೀಚಾರ್ಜ್ ಮಾಡಬಹುದಾದಂತ ಕಾರ್ಡ್ ಆಗಿರುತ್ತೆ. ಅಂದ್ರೆ ಮೊದಲೇ ಹಣವನ್ನ ರೀಚಾರ್ಜ್ ಮಾಡಿಕೊಂಡು ಬಸ್ನಲ್ಲಿ ನೀವು ಪ್ರಯಾಣ ಮಾಡಬಹುದು. ಟಿಕೆಟ್ಗೆ ಬೇಕಾದಂತ ಹಣ ನೇರವಾಗಿ ನಿಮ್ಮ ಕಾರ್ಡ್ ನಿಂದ ಡಿಡಕ್ಟ್ ಆಗ್ತಾ ಬರುತ್ತೆ. ಸೊ ಚಿಲ್ಲರೆ ಹುಡುಕುವಂತ ಟೆನ್ಷನ್ ಇಲ್ಲ, ಅಥವಾ ಅಲ್ಲಿ ಸ್ಕ್ಯಾನರ್ ಹುಡುಕುವಂತ ಟೆನ್ಷನ್ ಇಲ್ಲ. ಕಂಡಕ್ಟರ್ಗೂ ಈಸಿ, ಪ್ರಯಾಣಿಕರಿಗೂ ಕೂಡ ಅನುಕೂಲ ಸ್ನೇಹಿತರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪುರುಷ ಪ್ರಯಾಣಿಕರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ತಮ್ಮ ಬ್ಯಾಂಕ್ ಖಾತೆ ಮೂಲಕ ಅಥವಾ ನಗದು ನೀಡಿ ಹಣವನ್ನ ರೀಚಾರ್ಜ್ ಮಾಡ್ಕೊಳ್ಬಹುದು. ಬಸ್ ಹತ್ತಿದ ಮೇಲೆ ನಿರ್ವಾಹಕರಿಗೆ 500 ರೂಪಾಯಿ 100 ರೂಪಾಯಿ ಕೊಟ್ಟು ಚಿಲ್ಲರೆಗಾಗಿ ಪರದಾಡುವಂತ ಅಗತ್ಯ ಇರೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಚಿಲ್ಲರೆ ಪ್ರಾಬ್ಲಮ್ ಏನಿರುತ್ತೋ ಅಥವಾ ಅವ್ರ ಜೊತೆ ಜಗಳ ಆಡೋ ಪ್ರಾಬ್ಲಮ್ ಏನಿರುತ್ತೋ ಎಲ್ಲ ಕೂಡ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಈಗ ನಾನು ಶಕ್ತಿ ಯೋಜನೆ ಆಗಿರ್ಬೋದು, ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು, ಫ್ರೀ ಬಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ಬಸ್ಸು ಅಂತಲ್ಲ, ನೀವು ಬಸ್ಸಲ್ಲಿ ಓಡಾಡಿ, ಕಾರಲ್ಲಿ ಓಡಾಡಿ, ಸ್ಕೂಟಿಲಿ ಓಡಾಡಿ, ಯಾವ್ದ್ರಲ್ಲಿ ಬೇಕಾದ್ರೂ ಓಡಾಡಿ. ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು. ಸೊ ಅವರೆಲ್ಲರೂ ಕೂಡ ಹೇಳ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮಾಡ್ಕೋಬೇಕು, ಟರ್ಮ್ ಇನ್ಶೂರೆನ್ಸ್ ಯಾಕೆ ಮಾಡ್ಕೋಬೇಕು, ಸೊ ಇವತ್ತಿನ ದಿನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಂದು ನಾನು ತಿಳ್ಕೊಂಡಿರುವಂಥದ್ದು, ಸೊ ನಾಳೆ ದಿನ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ನಮಗೆ ಪ್ರತಿದಿನ ಈಗ ಬೆಂಗಳೂರಲ್ಲಿ ನೀವು ಓಡಾಡ್ತೀರಾ ಅಂತಂದ್ರೆ ಅದು ಎಷ್ಟು ಅಪಘಾತಗಳಾಗುತ್ತೆ, ಎಷ್ಟು ಜನ ಜೀವವನ್ನ ಕಳ್ಕೊಳ್ತಾರೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಇದರಿಂದಲೇ ಜೀವವನ್ನ ಕಳ್ಕೊಂಡಿರುವಂತ ಉದಾಹರಣೆಯನ್ನ ಕಣ್ಣಾರೆ ನೀವು ನೋಡಿರ್ತೀರಾ. ಸೊ ಹಾಗಾಗಿ ನಮ್ಮ ಒಂದು ಲೈಫಲ್ಲಿ ನಾವೇನಾದ್ರೂ ಒಂದು ಉಳಿಕೆಯನ್ನ ನಾವು ಮಾಡ್ತೀವಿ, ಸೇವಿಂಗ್ಸ್ ಅನ್ನ ಮಾಡ್ತೀವಿ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡುವಂಥದ್ದು ಈಗ ಅಗತ್ಯ ಅಲ್ಲ, ಅನಿವಾರ್ಯ ಆಗಿದೆ. ಸೊ ಯಾಕಂತಂದ್ರೆ ನಾಳೆ ದಿನವನ್ನ ಯಾರು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಕೂಡ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಅಂತ ಮಾಡ್ಕೋಬೇಕು ಅಂತ ಅಂದಾಗ ನಾನು ಈ ಒಂದು ಪ್ಲಾಟ್ಫಾರ್ಮ್ ನ ಚೂಸ್ ಮಾಡಿದೆ. ಸೊ ತುಂಬಾ ಜನರಿಗೆ ಇರುತ್ತೆ, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದ್ಯಪ್ಪ, ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ, ಬೆನಿಫಿಟ್ ಯಾವ್ದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ, ಸೊ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನಾನಿಲ್ಲಿ ನನ್ನ ಒಂದು ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸು, ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿದೆ. ಸೊ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಪ್ರತಿ ತಿಂಗಳಿಗೆ ಪ್ರೀಮಿಯಂ ಇಲ್ಲಿ ಶುರುವಾಗುವಂಥದ್ದು ಜಸ್ಟ್ 400 ರಿಂದ 500 ರೂಪಾಯಿಂದ ಶುರುವಾಗುತ್ತೆ. 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಏಜ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿ. ಅಷ್ಟೇ ಅಲ್ಲ, ಅಪ್ ಟು 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. 30 ಮಿನಿಟ್ಸ್ ಕ್ಲೇಮ್ ಸಪೋರ್ಟ್ ಕೂಡ ಸಿಗುವಂಥದ್ದು. ಹಾಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಸಿಗ್ತಾರೆ. ಜೊತೆಗೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ನಿಮಗೆ ಸಿಗುವಂಥದ್ದು. ಇನ್ನು ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ್ಲೂ ಕೂಡ ನಿಮಗೆ ಪ್ರತಿ ತಿಂಗಳು ಪ್ರೀಮಿಯಂ ಬಂದು 400 ರಿಂದ 500 ರೂಪಾಯಿಗೆ ಶುರುವಾಗುತ್ತೆ. ಸೊ 1 ಕೋಟಿವರೆಗೆ ನಿಮ್ಮ ಏಜ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇಲೆ ಡಿಪೆಂಡ್ ಆಗಿ 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಅಪ್ ಟು 15% ವರೆಗೆ ಡಿಸ್ಕೌಂಟ್ ಕೂಡ ಸಿಗುವಂಥದ್ದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಇಲ್ಲಿ ನಿಮಗೆ ಸಿಗ್ತಾರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಕಂಪೇರ್ ಮಾಡಿ ನಿಮಗೆ ಬೇಕಾದಂತ ಬೆಸ್ಟ್ ಹೆಲ್ತ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ಕೋಬಹುದು. ಸೊ ನಾನಂತೂ ಯೂಸ್ ಮಾಡ್ಕೊಂಡಿದ್ದೀನಿ, ನನಗಂತೂ ಬೆನಿಫಿಟ್ ಆಗಿದೆ. ಸೊ ನಿಮ್ಗೆ ಇನ್ ಕೇಸ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ಚಾನೆಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ನೇರವಾಗಿ ನೀವು ಬೈ ಮಾಡಬಹುದು. ಸೊ ನೀವು ಎಷ್ಟು ಚಿಕ್ಕ ಏಜ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೋತಿರೋ ಅಷ್ಟೇ ಬೆನಿಫಿಟ್ ಇರುತ್ತೆ ಸ್ನೇಹಿತರೆ. ಸೊ ಅಷ್ಟೇ ಹಣ ಉಳಿತಾಯ ಕೂಡ ಆಗುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ತೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೇರವಾಗಿ ಬೈ ಮಾಡಿ. ಸೊ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ನಲ್ಲಿ ಏನಿರುತ್ತೆ? ಇದು ಸಾಮಾನ್ಯ ಕಾರ್ಡ್ ಅಲ್ಲ, ಇದರಲ್ಲಿ ವಿಶೇಷ ಚಿಪ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ಈ ಚಿಪ್ ನಲ್ಲಿ ಫಲಾನುಭವಿಯ ಎಲ್ಲಾ ಡೀಟೇಲ್ಸ್ ದಾಖಲಾಗಿರುತ್ತೆ. ಹೆಸರು, ವಿಳಾಸ, ಗುರುತಿನ ಮಾಹಿತಿ ಆಗಿರ್ಬೋದು, ಈ KYC ಎಲ್ಲ ಒಂದಷ್ಟು ಡೀಟೇಲ್ಸ್ಗಳು ಸುರಕ್ಷಿತವಾಗಿ ಸಂಗ್ರಹವಾಗಿರುತ್ತೆ ಸ್ನೇಹಿತರೆ. ಸೊ ಇದೀಗ ಮಹಿಳೆಯರು ಬಸ್ಸಿಗೆ ಹತ್ತಿದಾಗ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಟಿಕೆಟ್ ಅನ್ನ ಪಡಿತಾ ಇದ್ರು ಇಷ್ಟು ದಿನ. ಆದ್ರೆ ಸ್ಮಾರ್ಟ್ ಕಾರ್ಡ್ ಬಂದ ಮೇಲೆ ಯಾವ ರೀತಿ ವ್ಯವಸ್ಥೆ ಮಾಡುತ್ತೆ, ಇದು ಹೇಗೆ ಕೆಲಸ ಮಾಡುತ್ತೆ? ಬಸ್ನಲ್ಲಿರುವಂತ ATM ಯಂತ್ರ ಏನಿರುತ್ತೋ ಅದರಲ್ಲಿ ಕಾರ್ಡ್ ಅನ್ನ ಸ್ವೈಪ್ ಮಾಡಿದ್ರೆ ಸಾಕು, ತಕ್ಷಣ ಟಿಕೆಟ್ ಬರುತ್ತೆ ನಿಮಗೆ. ಇದರಿಂದ ಸಮಯ ಉಳಿತಾಯ ಆಗುತ್ತೆ. ಜೊತೆಗೆ ಡಿಜಿಟಲ್ ದಾಖಲೆಗಳು ಕೂಡ ಎಲ್ಲವೂ ಸರ್ಕಾರಕ್ಕೆ ಸಿಗುತ್ತೆ ಸ್ನೇಹಿತರೆ. ಅಂಡ್ ಇನ್ನೊಂದು ಟ್ಯಾಪ್ ಅಂಡ್ ಗೋ ಫೆಸಿಲಿಟಿ ಕೂಡ ಬರ್ಬೋದು. ನಿರ್ವಾಹಕರ ಬಳಿ ಇರುವಂತ ATM ಯಂತ್ರಕ್ಕೆ ಕಾರ್ಡ್ ಅನ್ನ ಸ್ವೈಪ್ ಅಥವಾ ಟ್ಯಾಪ್ ಮಾಡಿದ್ರೆ ಕ್ಷಣಾರ್ಧದಲ್ಲಿ ಹಣ ಕಡಿತವಾಗಿ ನಿಮ್ಗೆ ಟಿಕೆಟ್ ಸಿಗುವಂಥದ್ದು. ಈ ರೀತಿಯಾದಂತ ವ್ಯವಸ್ಥೆ ಬರಬಹುದು ಸ್ನೇಹಿತರೆ. ಹಾಗಾದ್ರೆ ಸರ್ಕಾರ ಈ ಕಾರ್ಡ್ ತರೋದಕ್ಕೆ ಏನ್ ರೀಸನ್?
ಮೊದಲನೇದಾಗಿ ಸ್ನೇಹಿತರೆ ಒಂದೇ ಒಂದು ರೀಸನ್ ಇರೋದು, ನಕಲಿ ದಾಖಲೆಗಳ ಬಳಕೆಗೆ ಕಡಿವಾಣ ಹಾಕುವಂಥದ್ದು. ಸೊ ಪ್ರಸ್ತುತ ಆಧಾರನ್ನ ತೋರಿಸಿ ಪ್ರಯಾಣ ಮಾಡುವಂತ ವ್ಯವಸ್ಥೆ ಇದೆ, ಆದ್ರೆ ಸ್ಮಾರ್ಟ್ ಚಿಪ್ ಹಾಗೆ KYC ಮೂಲಕ ಪ್ರಯಾಣಿಸುವಂತಹ ಪ್ರಕ್ರಿಯೆ ಮಾಹಿತಿಯನ್ನ ನಿಮಗೆ ಸುಲಭವಾಗಿ ಪರಿಶೀಲಿಸಬಹುದು. ಹೀಗಾಗಿ ನಕಲಿ ದಾಖಲೆಯನ್ನ ಬಳಸಿ ಉಚಿತ ಪ್ರಯಾಣ ಮಾಡುವಂತ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾರು ಪ್ರಯಾಣ ಮಾಡ್ತಿದ್ದಾರೆ ಅನ್ನುವಂತ ಕಂಪ್ಲೀಟ್ ನಿಖರ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತೆ. ಸೊ ಸಾಕಷ್ಟು ಜನ ಆಧಾರ್ ಕಾರ್ಡ್, ಫೇಕ್ ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಂಡ್ ಬರೋದಾಗಿರ್ಬೋದು, ಅವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ಈ ಡಿಸಿಷನ್ ತಗೊಂಡಿರುವಂತದ್ದು. ಅಂಡ್ ಈ ಕಾರ್ಡ್ ಕೇವಲ ಬಸ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಸ್ನೇಹಿತರೆ, ಇದು ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅಥವಾ NCMC ಮಾದರಿಯಲ್ಲಿ ಇರುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಮೆಟ್ರೋ ಸೇರಿದಂತೆ ಇತರ ಸಾರಿಗೆ ಸೇವೆಗಳಲ್ಲೂ ಕೂಡ ಯೂಸ್ ಮಾಡುವಂತ ಅವಕಾಶ ಇರಬಹುದು. ಸೊ ಒಂದು ಕಾರ್ಡ್ ಮೂಲಕ ಬೇರೆ ಬೇರೆ ಸೇವೆಗಳನ್ನ ಬಳಸುವಂತ ವ್ಯವಸ್ಥೆಯನ್ನ ಡಿಸೈನ್ ಮಾಡ್ತಾರೆ. ಸೊ ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಫ್ಲೈಟ್, ಹೀಗೆ ಯಾವ ತರ ನಿಮಗೆ ಸರ್ಕಾರದಿಂದ ಏನೇನ್ ಯೂಸ್ ಇರುತ್ತೋ ಅದರಲ್ಲಿ ಯೂಸ್ ಮಾಡಬಹುದು. ಅಂಡ್ ಇನ್ನೊಂದು ಹೇಳಲೇಬೇಕು ಸ್ನೇಹಿತರೆ, ಈಗ ಫ್ರೀ ಬಸ್ ಇರೋದ್ರಿಂದ ಸಾಕಷ್ಟು ಗೊಂದಲಗಳಾಗ್ತಿರುವಂತದ್ದು ಯಾವಾಗ ಅಂತಂದ್ರೆ, ಈ ಪೀಕ್ ಅವರ್ ಇರತ್ತಲ್ಲ, ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಆಗಿರ್ಬೋದು ಅಥವಾ ಈವ್ನಿಂಗ್ ಆಫೀಸಿಂದ ಸ್ಕೂಲಿಂದ ಬರುವಾಗ, ಈ ಒಂದು ಪೀಕ್ ಅವರ್ ಅಲ್ಲಿ ಬಸ್ ಹತ್ತುವಾಗ ಪರ್ಸನಲಿ ಆಧಾರ್ ಕಾರ್ಡ್ ಹುಡುಕುವಂತ ಪರಿಸ್ಥಿತಿ ಆಗಿರ್ಬೋದು, ಆ ರಶ್ ಅಲ್ಲಿ ಆಗಿರ್ಬೋದು, ಕೆಲವೊಂದಷ್ಟು ಜನ ಆಧಾರ್ ಕಾರ್ಡ್ ಅನ್ನ ಬಸ್ಸಲ್ಲೇ ಕಳ್ಕೊಂಡಿದ್ದಾರೆ. ಸೊ ಈ ಎಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕೋದಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿಗೆ ಬಂದ್ರೆ ಮಹಿಳೆಯರ ಬಸ್ ಪ್ರಯಾಣ ಇನ್ನಷ್ಟು ಈಸಿ ಆಗುತ್ತೆ ಸ್ನೇಹಿತರೆ. ಈಗ ಹಾಗಾದ್ರೆ ಈ ಕಾರ್ಡ್ ಯಾವಾಗ ಸಿಗುತ್ತೆ, ಹೇಗೆ ಅಪ್ಲೈ ಮಾಡೋದು? 3 ಕೋಟಿಗೂ ಹೆಚ್ಚು ಜನರಿಗೆ ಕಾರ್ಡ್ ಅನ್ನ ವಿತರಿಸಬೇಕು ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಯೋಜನೆ. ಸೊ ಈ ಕಾರಣಕ್ಕೆ ಕಾರ್ಡ್ ತಯಾರಿಸೋದಕ್ಕೆ ಜಾಗತಿಕ ಟೆಂಡರ್ ಅನ್ನ ಕರೆಯಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಕಂಪನಿಗಳಿಂದ ಟೆಂಡರ್ ಅನ್ನ ಆಹ್ವಾನಿಸಿ ನಂತರ ಪೈಲಟ್ ಪ್ರಾಜೆಕ್ಟ್ ಮೂಲಕ ಆರಂಭಿಕ ಹಂತದಲ್ಲಿ ವಿತರಣೆಯನ್ನ ಮಾಡ್ತಾರೆ. ಆಮೇಲೆ ರಾಜ್ಯದಾದ್ಯಂತ ವಿಸ್ತರಣೆ ಶುರುವಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹೇಗೆ ಸಲ್ಲಿಸೋದು? ಸೊ ಗಮನದಲ್ಲಿ ಇಟ್ಕೊಂಡು ನೋಡಿ, ನಾನು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಪ್ರಕ್ರಿಯೆಯನ್ನು ಸರ್ಕಾರ ಸಂಪೂರ್ಣ ಡಿಜಿಟಲ್ ಹಾಗೆ ಜನಸಾಮಾನ್ಯರಿಗೆ ಸುಲಭವಾಗುವಂತೆ ರೂಪಿಸುತ್ತೆ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಆನ್ಲೈನ್ ಪೋರ್ಟಲ್ ಅಂತ ಬಂದಾಗ ಸರ್ಕಾರದ ಅಧಿಕೃತ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡಲ್ಲೇ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕಲ್ಪಿಸುವಂತ ಸಾಧ್ಯತೆ ಇದೆ. ಇನ್ನು ಸೇವಾ ಕೇಂದ್ರಗಳು ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಲ್ಯಾಪ್ಟಾಪ್, ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಗೊತ್ತಿಲ್ಲ ಅಂತಂದ್ರೆ ಹತ್ತಿರದ ಗ್ರಾಮವನ್ನಿರುತ್ತೆ, ಕರ್ನಾಟಕವನ್ನಿರುತ್ತೆ, ಬೆಂಗಳೂರು ಒಂದು ಕೇಂದ್ರಗಳಿಗೆ ನೀವು ಅಲ್ಲಿ ಹೋಗಿ ಉಚಿತವಾಗಿ KYC ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಅರ್ಜಿ ಸಲ್ಲಿಸೋದಕ್ಕೆ ಆಧಾರ್ ಕಾರ್ಡು, ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಅಗತ್ಯ ಇರಬಹುದು. ಸೊ ಕಾರ್ಡ್ ವಿತರಣೆಯ ಒಂದು ಉಸ್ತುವಾರಿಯನ್ನ KSRTCಗೆ ನೋಡಲ್ ಏಜೆನ್ಸಿಯಾಗಿ ವಹಿಸಲಾಗುತ್ತೆ. ಸೊ ಶೀಘ್ರದಲ್ಲೇ ಅಧಿಕೃತ ಮಾರ್ಗಸೂಚಿ ಕೂಡ ಬರುತ್ತೆ. ಬಟ್ ಆನ್ಲೈನ್ ಅಲ್ಲಿ ಅಂತ ಬಂದ್ರೆ ಸೇವಾ ಸಿಂಧುಲೇ ಅಪ್ಲೈ ಮಾಡೋದಕ್ಕಿರುತ್ತೆ. ಬಟ್ ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೋ ಅವಾಗ ನಾನು ತಕ್ಷಣ ವಿಡಿಯೋ ಮಾಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಈಗ ನೀವು ಕೇಳ್ಬೋದು, ಸರಿ ಮೇಡಮ್, ಈಗ ಶಕ್ತಿ ಕಾರ್ಡ್ ಬರುತ್ತೆ ಅಂತಂದ್ರೆ ಈ ಸ್ಕೀಮ್ಗೆ ಆಲ್ರೆಡಿ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದ್ಯಾ ಅಂತ ಹೇಳ್ಕೊಂಡು ನಿಮಗ್ ನೆನಪಿರ್ಬೋದು, ಇವತ್ತು ನಿನ್ನೆಯ ಚರ್ಚೆ ಅಲ್ಲ ಇದು. ಫೆಬ್ರವರಿ 12ರಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸೋದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. 4 ಸಾರಿಗೆ ನಿಗಮಗಳ ಮೂಲಕ ಕಾರ್ಡ್ ಅನ್ನ ವಿತರಿಸುವಂತ ಒಪ್ಪಿಗೆ ಕೂಡ ಇತ್ತು. ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನ ರಾಜ್ಯ ಮಟ್ಟದ ನೋಡಲ್ ಸಂಸ್ಥೆಯಾಗಿ ನೇಮಿಸುವಂತ ತೀರ್ಮಾನ ಕೂಡ ಅವತ್ತೇ ತೆಗೆದುಕೊಂಡಿದ್ರು. ಸೊ ಹಾಗಾಗಿ ಸದ್ಯದಲ್ಲೇ ಈ ಒಂದು ಯೋಜನೆ ಜಾರಿಗೆ ಬರಬಹುದು ಸ್ನೇಹಿತರೆ. ಇದೇ ಸಭೆಯಲ್ಲಿ ಮತ್ತೊಂದು ದೊಡ್ಡ ಘೋಷಣೆ ಆಗಿತ್ತು. ರಾಜ್ಯ ಸರ್ಕಾರದ ಅನುದಾನದಲ್ಲಿ 1000 ಹೊಸ ಬಸ್ಗಳನ್ನ ಖರೀದಿಸಲಾಗುತ್ತೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಸಹಾಯಧನದಲ್ಲಿ 4000 ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿಸುವಂತ ಸ್ಕೀಮ್ ಕೂಡ ಇದೆ. ಈ ಒಂದು ಹೊಸ ಬಸ್ಗಳನ್ನ KSRTC, BMTC, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಿಗೆ ಹಂಚಿಕೆಯನ್ನ ಮಾಡಲಾಗುತ್ತೆ. ಯಾಕಂತಂದ್ರೆ ತುಂಬಾ ಜನರಿಗೆ ಇರುವಂತದ್ದು ಬಸ್ಗಳು ಸಾಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ. ಸೊ ಇದರಿಂದ ಮಹಿಳೆಯರಿಗೆ, ಪುರುಷರಿಗೆ, ಮಕ್ಕಳಿಗೆ ಎಲ್ರಿಗೂ ಕೂಡ ಒಂದು ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಹೊಸ ಬಸ್ಗಳು ಬರ್ತಾ ಇದೆ. ಸೊ ಒಟ್ನಲ್ಲಿ ಹೇಳೋದಾದ್ರೆ ಶಕ್ತಿ ಯೋಜನೆ ನಿಲ್ಲಿಸುವಂತ ಯಾವುದೇ ನಿರ್ಧಾರ ಇಲ್ಲ. ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ. ಮಹಿಳೆಯರಿಗಂತೂ ಇದೊಂದು ದೊಡ್ಡ ಟೆನ್ಷನ್ ಆಗಿದೆ, ಫ್ರೀ ಬಸ್ ಇಲ್ವಾ ಅಂತ ಹೇಳ್ಕೊಂಡು. ಬದಲಾಗಿ ಯೋಜನೆಯನ್ನ ಇನ್ನಷ್ಟು ಸುಲಭ, ಟ್ರಾನ್ಸ್ಪರೆಂಟ್, ಪರಿಣಾಮಕಾರಿಯಾಗಿ ನಡೆಸೋದಕ್ಕೆ ಸರ್ಕಾರ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ತರೋದಕ್ಕೆ ಮುಂದಾಗಿದೆ. ಸೊ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಕಾರ್ಡ್ ಇನ್ನು ಮುಂದೆ ಸಿಗುತ್ತೆ. ಪುರುಷರಿಗೆ ರೀಚಾರ್ಜ್ ಮಾಡಬಹುದಾದಂತ ಒಂದು ವಿಶೇಷ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ. ಆಧಾರ್
ಆಧಾರ್ ತೋರಿಸೋ ಬದಲು ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಟಿಕೆಟ್ ಪಡೆಯುವಂತಹ ವ್ಯವಸ್ಥೆ ಇನ್ನು ಮುಂದೆ ಜಾರಿಗೆ ಬರಬಹುದು. ನಕಲಿ ದಾಖಲೆಗಳಿಗೆ ಕಡಿವಾಣ ಬೀಳುತ್ತೆ ಸ್ನೇಹಿತರೆ. ಜೊತೆಗೆ ಭವಿಷ್ಯದಲ್ಲಿ ನಮಗೆ ಮೆಟ್ರೋ ಆಗಿರ್ಬೋದು, ಬೇರೆ ಸಾರಿಗೆ ಒಂದು ವ್ಯವಸ್ಥೆ ಏನಿದೆಯೋ ಅದನ್ನು ಕೂಡ ಯೂಸ್ ಮಾಡಬಹುದು ಈ ಒಂದು ಕಾರ್ಡ್ ಅನ್ನ ಬಳಸ್ಕೊಂಡು. ಸೊ ಹಾಗಾದ್ರೆ ಈ ಒಂದು ಹೊಸ ಒಂದು ಸ್ಮಾರ್ಟ್ ಕಾರ್ಡ್ ಏನಿದೆಯೋ ಈ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರದ ಈ ನಿರ್ಧಾರ ನಿಮಗಿಷ್ಟ ಆಯ್ತಾ ಅಥವಾ ಶಕ್ತಿ ಯೋಜನೆಯನ್ನೇ ಸ್ಟಾಪ್ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಿಮಗೆ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೇರವಾಗಿ ನೀವು ಬೈ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.